ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಸ ಅಂಗವಾಗಿ ಜೇವರ್ಗಿ ಭಾಗದಲ್ಲಿ ಹಾದು ಹೋಗುವ ಚೆನ್ನೈ ಸೂರತ್ ಭಾರತ್ ಮಾಲ್ ರಸ್ತೆ ಯೋಜನೆ ಕಾಮಗಾರಿಕೆಯನ್ನು ವೀಕ್ಷಿಸಿದ ರಾಜ್ಯ ಬಿಜೆಪಿ ಮಾಜಿ ಸಚಿವ ಸಿಟಿ ರವಿ ಅವರು ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇಡೀ ದೇಶದಾದ್ಯಂತ ಮತ್ತು ದಾಖಲಿತ ವೇಗದಲ್ಲಿ ಹೆದ್ದಾರಿಯ ನಿರ್ಮಾಣ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತಿದೆ. ಇಂತಹ ಕ್ರಾಂತಿಕಾರಿ ಮೂಲಸೌಕರ್ಯಗಳ ಅಭಿವೃದ್ಧಿಯಿಂದ ಇಂದು ಭಾರತವು ವಿಶ್ವದಲ್ಲೇ ಅತ್ಯಂತ ಮತ್ತು ಅತ್ಯಾಧುನಿಕ ಹೆದ್ದಾರಿ ಹೊಂದುತ್ತಿರುವ ಮುಂಚೂಣಿ ದೇಶದ ಹೊರಹೊಮ್ಮುತ್ತಿದೆ ಎಂದು ಪತ್ರಿಕೆ ಮಾಧ್ಯಮಗಳ ಮೂಲಕ ರಾಜ್ಯ ಬಿಜೆಪಿ ನಾಯಕ ಸಿಟಿ ರವಿ ಅವರು ತಿಳಿಸಿದರು. ಲಕ್ಷ್ಮಣ್ ಪವಾರ್, ಆಶಾ 32 ಕನ್ನಡ ನ್ಯೂಸ್, ಜೇವರ್ಗಿ. ಪೂರೈಸೋದ್ರ ಮೂಲಕ ನಿರಂತರವಾಗಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ದಾಖಲೆಯನ್ನು ನರೇಂದ್ರ ಮೋದಿಯವರು ಮುರಿದಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೇವಲ ನಿರಂತರ ಪ್ರಧಾನಮಂತ್ರಿ ಆಗಿರೋದು ಮಾತ್ರ ದಾಖಲೆ ಅಲ್ಲ, ಅಭಿವೃದ್ಧಿಯಲ್ಲೂ ಕೂಡ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಜಾಗತಿಕ ದಾಖಲೆ ಮಾಡಿದೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ. ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ 2014 ಪೂರ್ವದ ಆಡಳಿತ ವ್ಯವಸ್ಥೆ, 2014 ನಂತರದ ಆಡಳಿತ ವ್ಯವಸ್ಥೆ ಎರಡನ್ನೂ ಅವಲೋಕನ ಮಾಡ್ಕೊಂಡಾಗ ಮಾತ್ರ ಸತ್ಯ ಅರ್ಥ ಆಗೋದು. 2014 ಪೂರ್ವದಲ್ಲಿ ಪಾಲಿಸಿ ಪ್ಯಾರಾಲಿಸಿಸ್ನಿಂದ ಕೇಂದ್ರ ಸರ್ಕಾರ ಮತ್ತು ಭಾರತ ನರಳುತ್ತಾ ಇತ್ತು. ಸುಧಾರಣೆಗಳಿಗೆ ಸ್ಟ್ರೋಕ್ ಆಗ್ಬಿಟ್ಟಿತ್ತು, ಅಭಿವೃದ್ಧಿ ನಿಂತು ಹೋಗಿತ್ತು, ಭ್ರಷ್ಟಾಚಾರ ಮಾತ್ರ ನಿತ್ಯದ ಸುದ್ದಿಯಾಗಿತ್ತು. ಪ್ರಧಾನಮಂತ್ರಿ ಇದ್ರು ಅಧಿಕಾರ ಬೇರೆಯವ್ರ ಕೈನಲ್ಲಿತ್ತು. ನೇತೃತ್ವಹೀನ ಸ್ಥಿತಿಯಲ್ಲಿ ಆಡಳಿತ ಇತ್ತು. ಪ್ರಧಾನಮಂತ್ರಿಗಳ ಮತ್ತು ಸಂಪುಟದ ನಿರ್ಣಯಕ್ಕೆ ಅಪಚಾರ ಮಾಡುವ ಕೆಲಸವನ್ನ ಅವರದೇ ಪಕ್ಷದ ನಾಯಕರು ಸಾರ್ವಜನಿಕ ರೂಪದಲ್ಲಿ ಮಾಡ್ತಾ ಇದ್ರು. ಈ ಕಾರಣದಿಂದ ಪ್ರಧಾನಮಂತ್ರಿ ಹುದ್ದೆಯೇ ಒಂದು ಅಪಹಾಸ್ಯಕ್ಕೆ ಈಡಾಗಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ರಿಫಾರ್ಮ್ಸ್ ಫಾರ್ ಫಾರ್ಮ್ಸ್ ಟ್ರಾನ್ಸ್ಫಾರ್ಮ್ಸ್ ಅಂದ್ರೆ ಆಡಳಿತದಲ್ಲಿ ಸುಧಾರಣೆ ಮಾಡಿದ್ರು, ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರು, ಅದನ್ನ ದೇಶದ ಕಟ್ಟಕಡೆಯ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡಿದ್ರು. ಮೋದಿಜಿಯವರ ಆಡಳಿತ ಅಂದ್ರೆ ಇಲ್ಲಿ ಮಾತು ಸಾಧನೆ ಅಲ್ಲ, ಸಾಧನೆಯೇ ಮಾತು. ಉದಾಹರಣೆಗೆ ನಾವೀಗೇನು ಚೆನ್ನೈ ಸೂರತ್ ಎಕನಾಮಿಕ್ ಕಾರಿಡಾರ್ ಇದೊಂದು ಶಾಂಪಲ್. ಈ ರೀತಿ ನೂರಾರು ಶಾಂಪಲ್ಗಳಿದಾವೆ. ಮುಂಚೆ 90,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದ್ರೆ ಈಗ 1,60,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ. ಅಂದ್ರೆ ಇವರು ಪ್ರಧಾನಮಂತ್ರಿ ಆದ್ಮೇಲೆನೆ ಹತ್ತತ್ರ 70,000 ಕಿಲೋಮೀಟರ್ಗೂ ಹೆಚ್ಚಿನ ಹೊಸ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣಗೊಂಡಿದ್ದಾವೆ. ಇಡೀ ದೇಶದಲ್ಲಿ ಮುಂಚೆ 398 ಮೆಡಿಕಲ್ ಕಾಲೇಜುಗಳಿದ್ರೆ ಈಗ 800ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜುಗಳು. ಈ ತರದಲ್ಲಿ ಒಂದೊಂದು ವಿಮಾನ ನಿಲ್ದಾಣ ಮುಂಚೆ 74 ಇದ್ರೆ ಈಗ 160 ವಿಮಾನ ನಿಲ್ದಾಣಗಳು. ಮೆಟ್ರೋ ರೈಲು ಜಾಲ ಮುಂಚೆ ಇಡೀ ದೇಶದಲ್ಲಿ 248 ಕಿಲೋಮೀಟರ್ ಇದ್ರೆ ಈಗ 1000 ಕಿಲೋಮೀಟರ್, 4 ಪಟ್ಟು ಹೆಚ್ಚು. ರೈಲ್ವೆ ವಿದ್ಯುದ್ದೀಕರಣ 2014 ಪೂರ್ವದಲ್ಲಿ 21,000 ಕಿಲೋಮೀಟರ್ ಇದ್ರೆ ಈಗ 65,000 ಕಿಲೋಮೀಟರ್ ರೈಲ್ವೆ ವಿದ್ಯುದ್ದೀಕರಣ. ವಂದೇ ಭಾರತ್ ರೈಲು ಈ ರೀತಿ ಒಂದೂ ಇರಲಿಲ್ಲ, ಈಗ 70ಕ್ಕೂ ಹೆಚ್ಚು ದೇಶದಾದ್ಯಂತ ವಂದೇ ಭಾರತ ರೈಲು ಸೇವೆ.
ಇದು ಭಾರತದಲ್ಲಿ ಇದೀವಾ ಅಥವಾ ಯಾವುದೋ ಯುರೋಪ್ನಲ್ಲೋ ಅಮೆರಿಕದಲ್ಲೋ ಇದೀವೇನೋ ಅನ್ನುವ ಭಾವನೆ ಬರೋ ರೀತಿಯಲ್ಲಿ ರೈಲ್ವೆಯಲ್ಲಿ ಬದಲಾವಣೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಡಳಿತಾತ್ಮಕ ಹೋಗಿ ಈಗ ಬಹುತೇಕ ಉತ್ಪನ್ನಗಳಿಗೆ 5% ತೆರಿಗೆ, ಅತಿ ಹೆಚ್ಚಂದ್ರೆ 18% ತೆರಿಗೆ, ಕೆಲವು ಸಿನ್ಸ್ ಟ್ಯಾಕ್ಸ್ ಅನ್ನುವಂಥ ವಸ್ತುಗಳನ್ನು ಹೊರತುಪಡಿಸಿ ಇನ್ನೆಲ್ಲದಕ್ಕೂ ಮ್ಯಾಕ್ಸಿಮಮ್ 18%, ಮಿನಿಮಮ್ 5% ತೆರಿಗೆ. ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಸುಧಾರಣೆ ತಂದು ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಟಿ ಕೋಡ್ ಮೂಲಕ ಯಾರು ಬ್ಯಾಂಕಿಗಳಿಗೆ ಮೋಸ ಮಾಡ್ತಾ ಇದ್ರು ಅವರು ತಪ್ಪಿಸ್ಕೊಳ್ಳಕ್ ಆಗದೆ ಇರೋ ರೀತಿಯಲ್ಲಿ ಅವ್ರನ್ನ ಕಾನೂನಿನ ಬಲೆಗೆ ಸಿಲುಕಿಸಿ ಆಸ್ತಿ ಜಪ್ತು ಮಾಡುವಂತ ವ್ಯವಸ್ಥೆಯನ್ನ ತರಲಾಗಿದೆ. ಮುಂಚೆ ಫ್ರೊಜೈಲ್ 5 ಎಕಾನಮಿಯ ಸಾಲಿನಲ್ಲಿ ಭಾರತದ ಅರ್ಥವ್ಯವಸ್ಥೆ ಸೇರಿತ್ತು. ಅಂದ್ರೆ ಜಾಗತಿಕವಾಗಿ ಮುಳುಗುತ್ತಿರುವ ಅರ್ಥವ್ಯವಸ್ಥೆ ಅನ್ನುವ ಹಣೆಪಟ್ಟಿ ಭಾರತಕ್ಕಿತ್ತು. ಆ ಹಣೆಪಟ್ಟಿಯನ್ನ ಕಳಚಿ ಈಗ ಜಾಗತಿಕ 4ನೇ ಆರ್ಥಿಕ ಶಕ್ತಿಯಾಗಿ 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್, ಜಾಗತಿಕ 4ನೇ ಆರ್ಥಿಕ ಶಕ್ತಿಯಾಗಿ ಭಾರತ ಬದಲಾಗಿದೆ. ಬ್ರಿಟಿಷರ್ಸು ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ನಾವಿಲ್ಲದೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿದ್ರು. ಹಾಗೆ ಸಾರ್ವಜನಿಕ ರೂಪದಲ್ಲೂ ಅವ್ರು ಹೇಳಿದ್ರು. ಅಂತ ಇಂಗ್ಲೆಂಡ್ ಅನ್ನ ನಾವು ಹಿಂದಕ್ಕೆ ಹಾಕಿ 4ನೇ ಆರ್ಥಿಕ ಶಕ್ತಿಯಾಗಿ ಬದಲಾಗಿದ್ದೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ NEP ಜಾರಿಗೆ ಬಂದಿದೆ. CAA ಜಾರಿಗೊಳಿಸಿದವೆ. ಆರ್ಟಿಕಲ್ 370 ರದ್ದುಪಡಿಸಿದವೆ.